ನಾಳೆ ನನಗೆ ತಿಳಿದಂತೆ ನನಗೆ ಬಂದಿರೋ ಮಾಹಿತಿ ಪ್ರಕಾರ ನಾಳೆ 3 ಗಂಟೆ ಮೇಲೆ ಹೋಗಿ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡ್ತಾರೆ ಅಂತ ನನಗೆ ಅನಿಸ್ತಾ ಇದೆ. CLP ಸಭೆ ಕರೆಯೋಕ್ಕೋಸ್ಕರ ಮುಖ್ಯಮಂತ್ರಿಗಳಾಗಲಿ ಸುರ್ಜೇವಾಲಾಗಲಿ ಕಾಂಗ್ರೆಸ್ ಅಧ್ಯಕ್ಷರಲ್ಲಿ ನಮಗಿನ್ನೂ ಏನು ಇಂಟಿಮೇಷನ್ ಕೊಟ್ಟಿಲ್ಲ. ನಾಳೆ ಬರ್ಬೋದು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. CLPಗೆ ನಾಳೆ ಬಂದರೆ ನಾಳೆ ಎಲ್ಲರಿಗೂ ಫೋನ್ ಮಾಡಿ CLP MLAಗಳಿಗೆ ತಿಳಿಸ್ತೀವಿ. ಯಾರಿಗೂ ನಿರೀಕ್ಷೆ ಇಲ್ಲ, ಅನಿರೀಕ್ಷಿತವಾಗಿ ಆಗಿರೋ ಡೆವಲಪ್ಮೆಂಟ್ ಇವೆಲ್ಲ. ಸಚಿವ ಸಂಪುಟ ಪ್ರಯತ್ನ ಮಾಡ್ತಾ ಸಕ್ಸಸ್ ಆದ ತರ ಕಾಣ್ತೀವಿ. ಇದು ರೀಶಫಲ್ ಮಾಡೋ ಬದಲು ಈಗ ಹೊಸ ಮುಖ್ಯಮಂತ್ರಿ ಬರ್ತಾರೆ. ಓಕೆ, ಹೊಸ ಮುಖ್ಯಮಂತ್ರಿ ಇದ್ರೊಳಗೆ ಎಲ್ಲ ಹೊಸ ಮಂತ್ರಿಗಳು ಸೇರ್ಲೇಬೇಕಲ್ಲ, ಅದ್ರೊಳಗೆ ನಾವೆಲ್ಲ ಸೇರ್ಕೊಂತೀವಿ, ನಮಗೂ ಸೇರಿಸ್ಬೋದು ಅಂತ ನಾವು ಆಸೆ ಇಟ್ಕೊಂಡಿದ್ದೀವಿ. ನನ್ನ ಪ್ರಕಾರ ಹಳೆ ತಂಡನ ಒಂದು 15-20 ಜನಕ್ಕೆ ಚೇಂಜ್ ಮಾಡ್ತಾರೆ ಅಂತ ಅನ್ಸುತ್ತೆ. ಮಾಡಲೇಬೇಕು, ಇಲ್ಲ ನಮ್ಗೆ ಜಾಗ ಸಿಗಲ್ವಲ್ಲ, ಖಾಲಿ ಜಾಗ ಆದಂತ ನಮ್ಗೆ ಸೀಟ್ ಸಿಗೋದು. ಅವ್ರು ಖಾಲಿ ಮಾಡಲೇಬೇಕು ಅಂತ ನಾವು ಹೇಳ್ತೀವಿ. ಹೊಸ ಮುಖ್ಯಮಂತ್ರಿಗಳಿಗೆ ನಾವು ಒಂದು ಅರಿಕೆ ಏನಂದ್ರೆ, ಯಾರೇ ಹೊಸ ಮುಖ್ಯಮಂತ್ರಿ ಆದರೂ ಕೂಡ ನಮ್ದೆಲ್ಲ ಕನ್ಸಿಡರ್ ಮಾಡಬೇಕು, ನಮಗೆಲ್ಲ ಹೊಸಬ್ರಿಗೆ ಆದ್ಯತೆ ಕೊಡಬೇಕು ಅಂತ ಹೇಳ್ತೀವಿ. ಸಿದ್ದರಾಮಯ್ಯವ್ರಿಗೆ ಶಾಕಿಂಗ್ ಇಲ್ಲ, ಏನಿಲ್ಲ. ನಮ್ಮ ಪಕ್ಷದಾಗೆಲ್ಲ ಬೆಳವಣಿಗೆಗಳು ಹಿಂಗೆ ಆಗ್ತಾನೆ ಇರ್ತವೆ. ಇಂಥವೆಲ್ಲ ಬೇಕಾದ ಸರಿ ಆಗಿದೆ. ಸಿದ್ದರಾಮಯ್ಯ ಹೈಕಮಾಂಡ್ ನಮ್ಮ ಅವತ್ತಿಂದ ಸಿದ್ದರಾಮಯ್ಯ ಹೇಳ್ತಾ ಇದ್ರಲ್ಲ, ರಾಹುಲ್ ಗಾಂಧಿ ಅವರು ಹೇಳಿದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಾ ಇದ್ರು. ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ಅವ್ರಿಗೆ ಹೇಳಿದ್ರಂತೆ ರಾಜೀನಾಮೆ ಕೊಡಿ, ಬೇರೆಯವ್ರಿಗೆ ಅವಕಾಶ ಕೊಡಿ, ಆಯ್ತು ಅಂತ ಕೊಟ್ಟಿದ್ದಾರೆ. ಯಾರಂತ ನಮ್ಗೇನು ಗೊತ್ತಿಲ್ಲ, ಎಲ್ಲ ಹೈಕಮಾಂಡ್ ಅವ್ರಿಗೆ ಗೊತ್ತಿದ್ದು. ಮೋಸ್ಟ್ಲಿ ಇನ್ನು 2 ದಿನದಾಗೆಲ್ಲ ಕ್ಲಿಯರ್ ಆಗುತ್ತೆ ಎಲ್ಲ. 100% ಆಗ್ಬೋದು ಅಂತ ಇದೆ, ನಿರೀಕ್ಷೆ ಇದೆ. ಇದೇ CLP ಕರೆದ್ರೆ ನಾವೆಲ್ಲ MLAಗಳೆಲ್ಲ ಒಗ್ಗಟ್ಟಾಗಿರ್ತೀವಿ. ಯುನಾನಿಮಸ್ ಆಗಿ ಒಂದು ಹೆಸರು ಬರ್ತದೆ, ಪ್ರಪೋಸ್ ಮಾಡ್ತೀವಿ, ಆಟೋಮೆಟಿಕ್ ಆಗುತ್ತೆ. ವೋಟಿಂಗ್ ಏನಿಲ್ಲ, ಎಲ್ಲ ಮೀಟಿಂಗ್ ಕೇಳ್ತಾರೆ, ಅವಿರೋಧವಾಗಿ ಒಬ್ಬನ ಎಲೆಕ್ಟ್ ಮಾಡ್ತೀವಿ. ವೋಟ್ ಹಾಕಿಕೊಂಡು ಅಂತ ಪರಿಸ್ಥಿತಿ ಇವಾಗಿಲ್ಲ, ಇಂಥದ್ದೇನಿಲ್ಲ. ವೋಟಿಂಗ್ ಪರಿಸ್ಥಿತಿ ಇಲ್ಲ, ಮೀಟಿಂಗ್ ಕರಿತೀವಿ, ಅವಿರೋಧವಾಗಿ ಎಲ್ಲರೂ ಸಪೋರ್ಟ್ ಮಾಡ್ತೀವಿ, ಒಬ್ಬನ ಒಳ್ಳೆ ನಾಯಕನ ಎಲೆಕ್ಟ್ ಮಾಡ್ತೀವಿ ಅಷ್ಟೇ.